ರೊಟ್ಟಿ ಮಾಡಿ ಉಳಿದಿದ್ದು ರೊಟ್ಟಿಲೆ ಹೆಂಗೆ ಒಗ್ಗರಣೆ ಹಾಕೋದು ಅನ್ನೋದು ತೋರಿಸ್ತಾನೆ ಇವತ್ತು. ಈಗ ನಾನು ರೊಟ್ಟಿ ಹಿಂಗೆ ಮುರ್ಕೊಂಡೇನಿ. ಇವನು ಅವಲಕ್ಕಿ ಹೆಂಗೆ ನೀರೊಳಗೆ ತೋರಿಸ್ತೀವಲ್ಲ ಆ ಥರ ಇದು ರೊಟ್ಟಿನೂ ನೀರೊಳಗೆ ತೋರಿಸ್ಕೋಬೇಕು. ಈಗ ನಾನು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದ್ಮೇಲೆ ಶೇಂಗಾ ಹಾಕೋಬೇಕು. ಶೇಂಗಾ ಫ್ರೈ ಆಗ್ಯಾವ. ಸಾಸಿವೆ ಹಾಕ್ತೇನೆ ಸ್ವಲ್ಪ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋತೇನೆ. ಅದೆರಡು ಫ್ರೈ ಆದಮೇಲೆ ನೆಕ್ಸ್ಟ್ ಕರಿಬೇವು ಹಾಕ್ಕೊಳತ್ತೀನಿ. ಇದೆಲ್ಲ ಚಲೋ ತಂಗ ಫ್ರೈ ಆದ್ಮೇಲೆ ಈಗ ಆನಿಯನ್ ಹಾಕ್ಕೊಳತ್ತೀನಿ. ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೋತೇನೆ. ಆನಿಯನ್ ಫ್ರೈ ಆದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳತ್ತೀನಿ. ಈಗ ಫುಲ್ ಹಸಿ ವಾಸನೆ ಹೋಗೋ ಮಟ್ಟ ಫ್ರೈ ಮಾಡ್ಕೋಬೇಕು. ಜಿಂಜರ ಮತ್ತು ಆನಿಯನ್ನಿಂದ ಎರಡು ಮಿಕ್ಸ್ ಆಗಿ ಚಲೋ ತಂಗ ಸ್ಮೆಲ್ ಬರ್ತೈತಿ. ಆ ಸ್ಮೆಲ್ನೆಲ್ಲ ಕಂಡು ಹಿಡಿಬೋದು. ಜಿಂಜರ್ ಗಾರ್ಲಿಕ್ದು ಸ್ಮೆಲ್ ಹೋಗೈತೆ ಇಲ್ಲ ಅಂತಂದು. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಫ್ರೈ ಆಗೈತಿ, ಆನಿಯನ್ನು ಫ್ರೈ ಆಗ್ಯಾವ. ಈಗ ಒಂದು ಟೊಮ್ಯಾಟೊ ಹಾಕ್ಕೊಳತ್ತೀನಿ. ಈಗ ಒಂದು ಅರ್ಧ ಸ್ಪೂನ್ ಖಾರ ಹಾಕ್ಕೊಳತ್ತೀನಿ. ಮತ್ತು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳತ್ತೀನಿ. ಅರಿಶಿನ ಪುಡಿ ಹಾಕ್ಕೋಬೇಕು. ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕ್ಕೊಳತ್ತೀನಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಲೆಮನ್ನ ಭಾಳ ಹಾಕ್ಕೋಬೇಕು, ಟೊಮ್ಯಾಟೊ ಹಾಕಿರ್ತೈತಿ. ಈಗ ಅವಲಕ್ಕಿ ಥರನ ಸೇಮ್ ರೊಟ್ಟಿನೂ ತೋರ್ಸೀನಿ, ಅದನ್ನು ಇದ್ರೊಳಗೆ ಹಾಕ್ಕೊಳತ್ತೀನಿ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗೆಲ್ಲ ಚಲೋ ತಂಗ ಮಿಕ್ಸ್ ಆಗೈತಿ. ಸ್ವಲ್ಪ ಮ್ಯಾಲೆ ಕೊತ್ತಂಬರಿ ಹಾಕ್ಕೋಬೇಕು. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಬೇಕು. ಈ ಒಗ್ಗರ್ಣೆ ಅವ್ರ ರೊಟ್ಟಿ ಚೂಡ ರೆಡಿ ಆಯ್ತು. ಈಗ ರೆಡಿ ಟು ಈಟ್.